ಹಾಯ್, ಗುಡ್ ಮಾರ್ನಿಂಗ್. ನಾನು ಶಿವ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕೋಚ್. ಎಸ್, ಇವತ್ತಿನ ಸ್ಪೆಷಲ್ ಟಾಪಿಕ್ ಫಾರ್ ಬಾಯ್ಸ್ ಅಂತೆಲ್ಲ ಲೇಡೀಸ್ ಕೂಡ ಮಾಡಬಹುದು, ಬಟ್ ಬಾಯ್ಸ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಇವತ್ತಿನ ಪ್ರೋಗ್ರಾಮ್. ಎಸ್, ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ತಮ್ಲಿನ್ ನೋಡಿದ್ದೀರಾ ಆಲ್ರೆಡಿ. ಎಸ್, ಟಾಪ್ 7 ಫುಡ್ನ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ 6 ಪ್ಯಾಕ್ ಸೂಪರಾಗಿ ಬರುತ್ತೆ ಗುರು. ಎಸ್, ಯಾರಿಂದೂ ತೊಡಕಾಗಲ್ಲ. ಜಸ್ಟ್ ಕ್ರಂಚಸ್, ಸಿಟಪ್ಸ್ ಇವೆಲ್ಲ ಮಾಡಿದ್ರು ಜಸ್ಟ್ 20-30% ಮಾತ್ರ. ಇನ್ನು 70-80% ಇರೋದು ಮೇಡ್ ಇನ್ ಕಿಚನ್. ಎಸ್, ನಾವು ತಿನ್ನುವಂತಹ ವ್ಯಾಲ್ಯೂಯಬಲ್ ನ್ಯೂಟ್ರಿಷನ್ ಫುಡ್ಡಿಂದ ಮಾತ್ರನೇ ನಮ್ಮ 6 ಪ್ಯಾಕ್ ಸೂಪರಾಗಿ ಬರುತ್ತೆ. ಎಸ್, ಮತ್ತೆ ತಡ ಯಾಕೆ ಮಾಡೋದು, ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೀಯಾಗಿ ನನ್ನ ಹೆಲ್ತ್ ಅಪ್ ಸಬ್ಸ್ಕ್ರಿಪ್ಷನ್ ಪ್ಯಾಕ್ನ ಫ್ರೀಯಾಗಿ ಲೈಫ್ ಲಾಂಗ್ ನೋಡಬಹುದು. ದೆನ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಬಹುದು. ನೆಕ್ಸ್ಟ್, ಈ ನೆಸೆಸಿಟಿ ಇರೋರಿಗೆ ಶೇರ್ ಕೂಡ ಮಾಡ್ಬೋದು. ಮತ್ತೆ ಯಾಕೆ ತಡ, ಸೊ ಲೆಟ್ಸ್. ಎಸ್, ನಂಬರ್ 1. ಎಸ್, ಅವಾಯ್ಡ್ ಜಂಕ್ ಫುಡ್. ಎಸ್, ಜಂಕ್ ಫುಡ್ ಅಥವಾ ಹೋಮ್ ಮೇಡ್ ಫುಡ್. ಎಸ್, ನಾವು ಇದರಲ್ಲಿ ಎಷ್ಟು ಫ್ಯಾಟ್ ಇದೆ, ಎಷ್ಟು ಟ್ರಾನ್ಸ್ ಫ್ಯಾಟ್ ಇದೆ, ಅನ್ಸ್ಯಾಚುರೇಟೆಡ್ ಫ್ಯಾಟು, ಸ್ಯಾಚುರೇಟೆಡ್ ಫ್ಯಾಟ್, ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ತಿನ್ನೋದಕ್ಕೆ ಚೆನ್ನಾಗಿದೆ ಅಂತೇಳಿ ತಿಂತಾನೇ ಇರ್ತೀವಿ. ಸೊ ಪ್ಲೀಸ್ ಅವಾಯ್ಡ್ ಜಂಕ್ ಫುಡ್ ಮತ್ತು ಹೋಮ್ ಫ್ರೈಡ್ ಐಟಮ್ಸ್. ಎಸ್, ಯಾವುದಾದ್ರೂ ಆಗಿರ್ಬೋದು. ಫ್ರೆಂಚ್ ಫ್ರೈಸ್, ಪಿಜ್ಜಾ, ಬರ್ಗರ್, KFC, ಜಾಸ್ತಿ ಸೋಡಿಯಂ ಕಂಟೆಂಟ್ಸ್ ಇರುವಂಥ ಐಟಮ್ಸ್. ಸೊ ಇದೆಲ್ಲನೂ ಕೂಡ ಅವಾಯ್ಡ್ ಮಾಡೋದ್ರಿಂದ ಸೊ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಕಮ್ಮಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತಗೊಳ್ಳೋದ್ರಿಂದ ಸೊ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ಸೊ ವಾಟರ್ ರಿಟೆನ್ಷನ್ನ ಕಮ್ಮಿ ಮಾಡೋದ್ರಿಂದ ಸೊ ಬಾಡಿಲಿ ಎಲ್ಲೆಲ್ಲಿ ನಮಗೆ ಮಸಲ್ಸ್ ಬರಬೇಕಂತ ಇರುತ್ತೋ ಆ ಜಾಗದಲ್ಲೆಲ್ಲ ವಾಟರ್ ಸ್ಟೋರೇಜ್ ಆಗೋದು ಕಮ್ಮಿ ಆಗುತ್ತೆ. ಎಸ್, ಅಫ್ಕೋರ್ಸ್ ನಮ್ಮ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ಪ್ಲೀಸ್ ಅವಾಯ್ಡ್ ಜಂಕ್ ಫುಡ್. ಎಸ್, 2. ಸಾಫ್ಟ್ ಡ್ರಿಂಕ್ಸ್. ಎಸ್, ಸೊ ನಾವು ಕುಡಿಯುವಂಥ ಕೋಕ್ಸ್, ಪೆಪ್ಸ್, ಮೌಂಟೇನ್ ಡ್ಯೂ, ಎನಿ ಸಾಫ್ಟ್ ಡ್ರಿಂಕ್ಸ್ ಆಗಿರಲಿ, ಸೊ ಇದರೆಲ್ಲದರಲ್ಲೂ ಕೂಡ ಅದು ಏನಿದೆಯೋ ನನಗಂತೂ ಗೊತ್ತಿಲ್ಲ ದೇವರು, ಆದರೆ ಶುಗರ್ ಮಾತ್ರ ವಿಪರೀತ ಇದೆ. ನೀವು ಹೋಗಿ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು. 350 ml ಚಿಕ್ಕ ಟಿನ್ನಲ್ಲೇ 39-40 ಗ್ರಾಮ್ಸ್ ಅಷ್ಟು ಶುಗರ್ ಇರುತ್ತೆ. ಎಸ್, ನಮ್ಮ ಬಾಡಿನಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಅಕ್ಯುಮುಲೇಟ್ ಆಗೋದಕ್ಕೆ ಮೇಜರ್ ರೀಸನ್ ಎಕ್ಸ್ಟ್ರಾ ಶುಗರ್, ಎಕ್ಸ್ಟ್ರಾ ಸಾಲ್ಟ್, ಎಕ್ಸ್ಟ್ರಾ ಆಯಿಲ್, ಅದರಲ್ಲಿ ಶುಗರ್. ಸೊ ನಾವು ಕುಡಿಯುವಂಥ ಕೂಲ್ ಡ್ರಿಂಕ್ಸಲ್ಲಿ ಏನಿಲ್ಲ ಅಂದ್ರೂ ಶುಗರ್ ಮಾತ್ರ ವಿಪರೀತ ಇರುತ್ತೆ. ಸೊ ದಯವಿಟ್ಟು ಸಾಫ್ಟ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡಿ. ಸೊ ನಿಮ್ಗೆ ಹಂಗೂ ಜ್ಯೂಸ್ ಕುಡಿಬೇಕನ್ಸಿದ್ರೆ ಸೊ ಹಣ್ಣಿನ ಜ್ಯೂಸ್ನೇ ತಿನ್ನಿ, ಕುಡಿ, ನೋ ಪ್ರಾಬ್ಲಮ್. ಬೆಟರ್ ಕುಡಿಯೋದಕ್ಕಿಂತ ತಿನ್ನೋದೇ ಬೆಟರ್. ಸೊ ಬೆಟರ್ ಹಣ್ಣನ್ನ ಇಷ್ಟ ಬಂದಂಗೆ ತಿನ್ನಿ, ಫ್ರೂಟ್ಸ್ನ, ವೆಜಿಟೇಬಲ್ಸ್ನ, ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತಿನ್ನಿ. ಸೊ ನೋ ಪ್ರಾಬ್ಲಮ್. ನಂಬರ್ 3, ವೆರಿ ಡೇಂಜರಸ್. ನಾವು ಯಾವುದನ್ನ ಮಾಲ್ಗೆ ಹೋದಾಗ ಅವ್ರು ಕೊಡುವಂಥ ಆಫರ್ಗಳನ್ನ ನೋಡ್ತೀವಿ. 1/1, 2/1, 3/1, 1/2 ಸಿಗುತ್ತೆ. ಈ ಥರ ಎಲ್ಲ ಆಫರ್ಗಳನ್ನ ನೋಡ್ತೀವಿ. ಬಟ್ ಯಾವತ್ತಾದ್ರೂ ಅದನ್ನು ತಿರುಗಿಸಿ ಅದರಲ್ಲಿರುವಂಥ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ನ ಚೆಕ್ ಮಾಡಿದ್ದೀವ? ಎಸ್, ಅದರಲ್ಲೂ ಸ್ಪೆಷಲಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್, ಈ ಎರಡನ್ನ ತುಂಬ ಇಂಪಾರ್ಟೆಂಟಾಗಿ ನೀವು ನೋಟಿಸ್ ಮಾಡಲೇಬೇಕು. ಆ್ಯಂಡ್ ಸೋಡಿಯಂ ಆಲ್ಸೋ. ಎಸ್, ನಾವು ಅದನ್ನು ಚೆಕ್ ಮಾಡಿದೆ, ನಮ್ಗೆ ಇಷ್ಟಪಟ್ಟಿದ್ದೆಲ್ಲ ತಿಂತಾನೇ ಇರ್ತೀವಿ, ಇಷ್ಟಪಟ್ಟಿದ್ದೆಲ್ಲ ತೊಗೊಳ್ತಾನೆ ಇರ್ತೀವಿ. ಅದಕ್ಕೆ ಯೂಸ್ ಮಾಡೋದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾವು ಚೆಕ್ಕೇ ಮಾಡಲ್ಲ. ಎಸ್, ನಮ್ಗೆ ಆಫರ್ ಸಿಗ್ತಾ ಇದೆ, ಕಮ್ಮಿ ಬೆಲೆ ಸಿಗ್ತಾ ಇದೆ ನಾವು ನೋಡ್ತೀವಿ ವಿನಃ ಯಾಕೆ ಕೊಡ್ತಾ ಇದ್ದಾರೆ ನಮ್ಗೆ ಆಫರ್, ಯಾಕೆ ತಿನ್ಸೋಕ್ಕೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ, ಯಾಕೆ ನಾವು ತೊಗೋಬೇಕು, ಯಾಕೆ 2 ತೊಗೋಬೇಕು, ಯಾಕೆ 3 ತೊಗೋಬೇಕು. 1/1 ಆಫರ್ ತೊಗೊಂಡು ತಿಂದಮೇಲೆ ಮತ್ತೆ ನಾವು ಹೋಗಿ ತೊಗೊಳ್ದೇ ಇರ್ತೀವ. ಎಸ್, ತಿಂತಾ ಇದ್ರೆ ಏನಾಗುತ್ತೆ, ಎಸ್ ಬಾಡಿನಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆದರೆ ಎಷ್ಟೋ ಪ್ರಾಬ್ಲಮ್ಸ್ ಬರೋದಕ್ಕೆ ಮೇಜರ್ ರೀಸನ್ ಆ ಸ್ಯಾಚುರೇಟೆಡ್ ಫ್ಯಾಟ್. ಆ ಫ್ಯಾಟ್ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ ವಿಡಿಯೋದಲ್ಲಿ. ಸದ್ಯಕ್ಕೆ ಆ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂಥ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ. ಇದನ್ನು ಹೇಳಿದ್ರೆ ತುಂಬ ಜನ ಹುಡುಗರು ಬೇಜಾರು ಮಾಡ್ಕೋತಾರೆ, ಬಟ್ ಹೇಳದೆ ವಿಧಿ ಇಲ್ಲ, ಹೇಳೇ ಹೇಳ್ತೀನಿ. ಎಸ್, 4 ಏನಪ್ಪ ಅಂದರೆ ಕ್ಲೀನಾಗಿ ಆ 4 ಫಿಂಗರ್ಸ್ನ ಇಟ್ಕೊಂಡು, ಈ ಕಡೆ ಒಂದು ಫಿಂಗರ್ಸ್ನ ಇಟ್ಕೊಂಡು, ಎಸ್ ಸಂಜೆ ಆದರೆ ಕುಡಿಯುವಂಥ ಆಲ್ಕೋಹಾಲ್, ಬಿಯರ್, ವಿಸ್ಕಿ, ಬ್ರಾಂತಿ, ಜಿನ್, ವೋಡ್ಕಾ, ಎನಿಥಿಂಗ್ ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡ್ರಪ್ಪ, ಅವಾಯ್ಡ್ ಮಾಡಿರಿ. ಇದನ್ನೆಲ್ಲ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ದೇವರು, ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ. ಇದ್ರ ಬಾಡಿನಲ್ಲಿ
ಒಬಾಸಿಟಿ ಜಾಸ್ತಿ ಆಗೋಕ್ಕೆ ಎಷ್ಟೊಂದು ರೀಸನ್, ಇದರಲ್ಲೂ ಕೂಡ ಶುಗರ್ ಕಂಟೆಂಟ್ಸ್ ವಿಪರೀತ ಇರುತ್ತೆ. ಸೊ ದಯವಿಟ್ಟು ಆಲ್ಕೋಹಾಲ್ಗಿಂತ ಸೊ ಅದರಲ್ಲಿರುವಂಥ ಪರ್ಸೆಂಟೇಜ್, ಶುಗರ್ ಪರ್ಸೆಂಟೇಜ್ ವಿಪರೀತ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಅವಾಯ್ಡ್ ಬಿಯರ್, ಬ್ರಾಂದಿ ಎಲ್ಲ ಏನೇನಿದೆಯೋ ಆಲ್ಕೋಹಾಲ್ಗೆ ಸಂಬಂಧಪಟ್ಟಿದ್ದು ಏನೇನಿದೆಯೋ 4% 7%ವರೆಗೂ ಆಲ್ಕೋಹಾಲ್ ಕಂಟೆಂಟ್ಸ್ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ನಿಲ್ಲಿಸ್ಬಿಡ್ರಿ. ಇಲ್ಲ ಅಂದರೆ ನಿಮ್ಮ 6 ಪ್ಯಾಕ್ನ ಮರ್ತು ಬಿಡಿ. ಎಸ್ 5 ನಾವು ತಿನ್ನುವಂತಹ ಅನ್ನ, ಅದು ಯಾವುದೇ ಅನ್ನ ಆಗಿರಲಿ, ಬಾಸ್ಮತಿ ರೈಸ್ ಅಥವಾ ಸಣ್ಣ ಕಾಳು, ದಪ್ಪ ಕಾಳು, ಮೀಡಿಯಮ್ ಕಾಳು, ಯಾವುದೇ ಆಗಿರಲಿ, ಎಲ್ಲ ರೈಸ್ನಲ್ಲಿ ಕೂಡ ಫೈಬರ್ ಕಂಟೆಂಟ್ಸ್ ತುಂಬ ಕಮ್ಮಿ ಇದೆ. ಸೊ ಬಾಡಿನಲ್ಲಿ ಬಹಳ ಫಾಸ್ಟಾಗಿ ಡೈಜೆಸ್ಟ್ ಆಗೋದ್ರ ಜೊತೆಗೆ ಬಹಳ ಫಾಸ್ಟಾಗಿ ಶುಗರ್ನ ರಿಲೀಸ್ ಮಾಡುತ್ತೆ ಬಾಡಿನಲ್ಲಿ. ಐ ಮೀನ್ ಗ್ಲೂಕೋಸ್ನ ಬ್ಲಡ್ನಲ್ಲಿ ಬಹಳ ಫಾಸ್ಟಾಗಿ ರಿಲೀಸ್ ಮಾಡುವಂಥ ಏಕೈಕ ಕಾರ್ಬೋಹೈಡ್ರೇಟ್ಸ್ ಸೊ ರೈಸ್. ಹಾಗಂತ ರಾಗಿ ಮುದ್ದೆ ತಿನ್ನಬೇಡಿ, ರಾಗಿನಲ್ಲೂ ಅದೇ ಇರೋದು, ಜೋಳದಲ್ಲೂ ಅದೇ ಇರೋದು, ಎಲ್ಲದರಲ್ಲೂ ಅದೇ ಇರೋದು. ರೈಸ್ ಸ್ವಲ್ಪ ಫಾಸ್ಟಾಗಿ ಓಡ್ತಾನೆ, ರಾಗಿ ಜೋಳ ಇವರೆಲ್ಲ ಸ್ವಲ್ಪ ನಿಧಾನಕ್ಕೆ ಓಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಕೊನೆಗೆ ಎಲ್ಲರೂ ತಲುಪೋದು ಮಾತ್ರ ಪಕ್ಕಾ ಗ್ಲೂಕೋಸ್. ಸೊ ಪ್ಲೀಸ್ ಕಮ್ಮಿ ಮಾಡಿ ರೈಸ್ನ, ಸ್ಪೆಷಲಿ ಸಣ್ಣ ಕಾಳಿನ ರೈಸ್ನ, ಅಂದರೆ ಬಾಸ್ಮತಿ ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀರಲ್ವ ಅದನ್ನು. ಬೈ ದ ಬೈ ಬಿರಿಯಾನಿ ಕೂಡ ಕಮ್ಮಿ ಮಾಡಿ. ಸೊ ನೀವೇನಾದ್ರು ನಾನ್ ವೆಜ್ ಏನಾದರೂ ಇಂಟೇಕ್ ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟ್ ಸಾಂಬಾರು ಯೂಸ್ ಮಾಡಿ, ಸೊ ಮುದ್ದೆ ಯೂಸ್ ಮಾಡಿ. ಸೊ ಸ್ವಲ್ಪ ಅದರಲ್ಲಿ ಯೂಸ್ ಮಾಡಿದ ರೈಸ್ ಕಂಟೆಂಟ್ಸ್, ಸ್ಪೆಷಲಿ ಬಿರಿಯಾನಿನ ಆದಷ್ಟು ಕಮ್ಮಿ ಮಾಡಿ. ಎಸ್ ವೀಕ್ಲಿ ಒನ್ಸ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬಟ್ ಎವ್ರಿ ಡೇ ಬೇಕಾಗಿಲ್ಲ. ಯಪ್ಪ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಯ ಆಗುತ್ತೆ. ನಮ್ಮನೇಲಿ ಎಣ್ಣೆ ಕಮ್ಮಿ ಆಗ್ತಾರೆ ಗುರು, ನಮ್ಮನೇಲಿ ನಮ್ಮಮ್ಮ ಎಣ್ಣೆ ಇಷ್ಟಿಷ್ಟೇ ಹಾಕ್ತಾರೆ. ಹಂಗ ನಮ್ಮನೇಲಿ ಇವ್ರ ಮನೆಯಲ್ಲಿ ಹಿಂಗೆ ಹೇಳ್ಬಿಟ್ರೆ ಯಾರ ಮನೇಲಿ ಜಾಸ್ತಿ ಆಗ್ತಾ ಇರೋದು. ಎಸ್ ನಮ್ಮ ಮನೆಯಲ್ಲಿ ಮಾಡುವಂಥ ಕರ್ರೀಸ್, ಅದೇನು ಕರ್ರೀಸ್ ಬೇಕಾದ್ರೂ ಆಗಿರ್ಬೋದು, ಆ ಕರ್ರೀಸ್ಗೆ ಹಾಕುವಂಥ ಎಣ್ಣೆ ಎಸ್ ಕಮ್ಮಿ ಮಾಡಿ. ಆ ಎಣ್ಣೆನ ನೀವು ಎಷ್ಟು ಮ್ಯಾಕ್ಸಿಮಮ್ ನೀವು ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೋ ಅಷ್ಟು ಚೆನ್ನಾಗಿ ನಿಮ್ಮ ಫ್ಲ್ಯಾಟಾಗಿ ಬರೋದಲ್ಲದೆ ಕಟ್ಸು ಕೂಡ ಬರುತ್ತೆ. ಎಸ್ ಹೌದು, ಬಾಡಿನಲ್ಲಿ ಎಕ್ಸ್ಟ್ರಾ ಆಯಿಲ್ ಬೇಕಾಗಿಲ್ಲ. ಸೊ ನಿಮ್ಮ ಬಾಡಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಿ. ಎಣ್ಣೆನ ಎಲ್ಲರೂ ಕಮ್ಮಿ ಹಾಕ್ತೀನಿ ಅಂತಾರೆ, ಬಟ್ ಅದು ಎಷ್ಟು ಜನ ಹಾಕ್ತಾರೆ ನನಗಂತೂ ಗೊತ್ತಿಲ್ಲಪ್ಪ. ಎಲ್ಲದಕ್ಕೂ ಎಣ್ಣೆ ಇರಲೇಬೇಕು. ಸದ್ಯಕ್ಕೆ ಅನ್ನಕ್ಕೆ ಹಾಕೊಂದು ಆಗ್ತಿಲ್ಲ, ಚಿತ್ರಾನ್ನಕ್ಕೆ ಹಾಕ್ತಾರಲ್ವಾ ಏನಪ್ಪ. ಎಸ್ 7 ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ವೀಟ್ಸ್. ಎಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟನಪ್ಪ. ಆ ಥರ ಸ್ವೀಟ್ಸ್ ತಿಂತೀನಿ. 1/4 kg, ಅರ್ಧ kg ಮೈಸೂರು ಪಾಕ್ ತಿಂತೀನಿ, 10 ಒಂದೊಂದು ಡ್ರೈ ಜಾಮೂನ್ ತಿಂತೀನಿ. ಅಷ್ಟೊಂದು ಇಷ್ಟ ನನಗೆ ಸ್ವೀಟ್ಸ್ ಅಂದರೆ. ಬಟ್ ನೀವೇನಾದ್ರು 6 ಪ್ಯಾಕ್ಗೋಸ್ಕರ ಮಾಡ್ತೀರಾ, ದಯವಿಟ್ಟು ಸ್ವೀಟ್ಸ್ನ ಕಮ್ಮಿ ಮಾಡಿ. ಜಸ್ಟ್ ಚಿಕ್ಕ ಪೀಸ್ನಲ್ಲಿ 300 ಕ್ಯಾಲೋರಿ 400 ಕ್ಯಾಲೋರಿ ಪ್ಲಸ್ ಶುಗರ್ ಬೇರೆ ಎಕ್ಸ್ಟ್ರಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಸ್ವಲ್ಪ ಕಮ್ಮಿ ಮಾಡಿ. ಸ್ವೀಟ್ಸ್ ಐಟಮ್ನ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಕಮ್ಮಿ ಮಾಡಿ. ಸೊ ಇದು ಬೆಟರ್ ರಿಸಲ್ಟ್ಸ್ನ ಕೊಡುತ್ತೆ, ಮತ್ತು ನಿಮಗೆ ಕ್ರೇವಿಂಗ್ಸ್ನ ಕೂಡ ಕಮ್ಮಿ ಮಾಡುತ್ತೆ. ಸೊ ಸ್ವೀಟ್ಸ್ ಯಾವತ್ತೂ ಡೇಂಜರಸ್, ಬಟ್ ಸ್ವಲ್ಪ ತಿನ್ನಿ. ನಾನು ಯಾರಿಗೂ ಹೇಳಲ್ಲ, ನೀವು ಯಾರಿಗೂ ಹೇಳ್ಬೇಡಿ, ಸ್ವಲ್ಪ ತಿನ್ನಿ ಅಷ್ಟೇ. ಬಟ್ ನೀವು ಸೀರಿಯಸ್ಲಿ 6 ಪ್ಯಾಕ್ ಮಾಡಬೇಕು. ಮತ್ತು 6 ಪ್ಯಾಕ್ ಅನ್ನೋದಕ್ಕಿಂತ ಒಂದೊಳ್ಳೆ ನೀಟ್ ಫ್ಲ್ಯಾಟ್ ಸ್ಟಮಕ್ ನಿಮಗೆ ಬೇಕು ಅನ್ನೋದಾದರೆ ಅವಾಯ್ಡ್ ಸ್ವೀಟ್ಸ್. ಎಸ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಮತ್ತು ನನ್ನ ಯಾರ್ಯಾರಿಗೆಲ್ಲ ಇನ್ನೂ ವೆಯ್ಟ್ ಲಾಸ್ ಮಾಡಬೇಕು ಮತ್ತು ಇನ್ನೂ ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೋಬೇಕು ಅನ್ನೋರೆಲ್ಲ ಈ ನಂಬರ್ಗೆ ಟಕ ಅಂತ ಕಾಲ್ ಮಾಡಿ ಅವ್ರು ವಾಟ್ಸಪ್ ಮಾಡಿ, ಏನೋ ಒಂದು ಮಾಡಿ ಸರಿನಾ. ನಾನಂತೂ 25 kg ವೆಯ್ಟ್ ಲೆಸ್ ಮಾಡಿದ್ದೀನಿ, ಸೂಪರಾಗಿದ್ದೀನಿ. ನೋ ಎಕ್ಸಸೈಸ್. ಮತ್ತು ನಾನು ಈ ಥರ ಮಾಡಿರೋದು ಕೂಡ ಯಾವುದೂ ಜಿಮ್ಗೆ ಹೋಗಿ ನಾನೇನು ಮಾಡಿಲ್ಲ. ಸೊ ಮನೆಯಲ್ಲೇ ನಾನು ಏನಿದೆ ಹೋಮ್ ಎಕ್ಸಸೈಸ್ ಅದನ್ನೇ ಮಾಡೋದು. ನಾನು ಆ ಗ್ಲೋಬಲ್ ಫಿಲಾಸಫಿ ಆ್ಯಂಡ್ ನ್ಯೂಟ್ರಿಷನ್ ಪ್ರಕಾರ ಅದೇನು 80% ಫುಡ್ ಹೇಳಿದಾರಲ್ಲ, ಆ 80% ಫುಡ್ನ ಪರ್ಫೆಕ್ಟಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇನ್ನು 20% ಅಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಹಿಂಗೆ ಎಗುರ್ಕೊಂಡು ಏನೋ ಒಂದು ಮೇಂಟೈನ್ ಮಾಡ್ತಿರ್ತೀನಿ. ಎಸ್ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್.